ನಮಸ್ಕಾರ, ಕನ್ನಡವನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಒಂದು ಗ್ಯಾಂಗ್ ರೇಪ್ ಪ್ರಕರಣ ದಾಖಲಾಗಿದೆ. ಗ್ಯಾಂಗ್ ರೇಪ್ ಪ್ಲಸ್ ಕೊಲೆ ಬೆದರಿಕೆ ಪ್ರಕರಣ. ಇದರಲ್ಲಿ ಏನು ವಿಶೇಷ ಅಂದರೆ, ಗ್ಯಾಂಗ್ ರೇಪ್ನಲ್ಲಿ ಪಾಲ್ಗೊಂಡಿದ್ದಂತಹ ವ್ಯಕ್ತಿ ಪ್ಲಸ್ ಕೊಲೆ ಬೆದರಿಕೆ ಆರೋಪ ಇರುವಂಥದ್ದು ಸಣ್ಣ ವ್ಯಕ್ತಿಯಲ್ಲ. ಹರಿಯಾಣ ರಾಜ್ಯದ BJP ರಾಜ್ಯಾಧ್ಯಕ್ಷ ಮೋಹನ್ ಲಾಲ್ ಬಡೋಲಿ ಅನ್ನುವಂತಹ ವ್ಯಕ್ತಿ ಪ್ಲಸ್ ಆಗ BJP ನಾಯಕ ಆಗಿದ್ದಂತಹ ಪ್ಲಸ್ ಗಾಯಕ ಜೈ ಭಗವಾನ್ ಅಲಿಯಾಸ್ ರಾಖಿ ಅನ್ನುವಂಥವನು. ಅವರಿಬ್ಬರೂ ಸಹ ಒಂದು ಅತ್ಯಾಚಾರ ಗ್ಯಾಂಗ್ ರೇಪ್ ಮಾಡ್ತಾರೆ ಇನ್ನೊಂದಷ್ಟು ಜನರ ಜೊತೆ ಸೇರಿಕೊಂಡು. ಅದು 1 ವರ್ಷ 2-3 ತಿಂಗಳಾದಮೇಲೆ, 1 ವರ್ಷ 5 ತಿಂಗಳಾದಮೇಲೆ ಕಂಪ್ಲೇಂಟ್ ಲಾಡ್ಜ್ ಆಗುತ್ತೆ. ಕಂಪ್ಲೇಂಟ್ ಲಾಡ್ಜ್ ಆಗಿ 1 ತಿಂಗಳು ಕಳೆದಿದ್ದರೂ ಸಹ ಇಲ್ಲಿವರೆಗೂ ಬಂಧನ ಆಗಿಲ್ಲ. ಈ ಸುದ್ದಿನೇ ಹೊರಗೆ ಬಂದಿಲ್ಲ. ಹಾಗಾದರೆ ಇಲ್ಲಿ BJP ಸರ್ಕಾರ ಇದೆಯಾ ಅಂತ ಯೋಚನೆ ಮಾಡ್ತಿದ್ದೀರಾ? BJP ರಾಜ್ಯಾಧ್ಯಕ್ಷ ಅವನು ಮಾಡಿರೋ ಕೃತ್ಯ ಹೊರಗಡೆ ಬರ್ದಿರೋಂಗೆ ಬಚ್ಚಿಟ್ಟಿದ್ದಾರೆ, ಮುಚ್ಚಿಟ್ಟಿದ್ದಾರೆ ಅಂತ? ಖಂಡಿತವಾಗ್ಲೂ ಇಲ್ಲ. ನಡೆದಿರೋದು ಹಿಮಾಚಲ ಪ್ರದೇಶದಲ್ಲಿ ಇರುವಂತಹದ್ದು ಕಾಂಗ್ರೆಸ್ ಸರ್ಕಾರ. ಸುಖ್ವಿಂದರ್ ಸಿಂಗ್ ಸುಕ್ಕು ಮುಖ್ಯಮಂತ್ರಿಯಲ್ಲಿ. ಮಹಿಳೆಯರಿಗೆ ರಕ್ಷಣೆ ಕೊಡೋದು ನಮ್ಮ ಪ್ರಥಮ ಆದ್ಯತೆ ಅಂತ ಪ್ರಮಾಣ ವಚನ ಸ್ವೀಕರಿಸಿದ ಮಾರನೇ ದಿನ ಹೇಳಿದಂತಹ ವ್ಯಕ್ತಿ ಸುಖ್ವಿಂದರ್ ಸಿಂಗ್ ಸುಕ್ಕು. ಅವರ ಆಡಳಿತ ಇರುವಂತಹದ್ರಲ್ಲಿ ಅಲ್ಲಿ ಶಿಮ್ಲಾದ ಕಸಾಲಿಯಾ ಅನ್ನುವಂತಹ ಹೋಟೆಲ್ನಲ್ಲಿ ಜುಲೈ 3, 2023ರಂದು ಗ್ಯಾಂಗ್ ರೇಪ್ ನಡೆಯುತ್ತೆ. ಒಂದು ಯುವತಿಯನ್ನು ನಿನಗೆ ಸರ್ಕಾರಿ ಕೆಲಸ ಕೊಡಿಸ್ತೀವಿ, ಆಕೆ ಮಾಡ್ಲಿಂಗ್ನಲ್ಲಿ ಇಂಟ್ರೆಸ್ಟ್ ಇರುತ್ತೆ, ನಿನಗೆ ಮಾಡ್ಲಿಂಗ್ ಪ್ರಾಜೆಕ್ಟ್ಸ್ ಕೊಡಿಸ್ತೀವಿ ಅಂತ ಆಸೆ ತೋರಿಸಿ ಒಂದು 6 ಜನ, ಅದರಲ್ಲಿ ಮೋಹನ್ ಲಾಲ್ ಬಡೋಲಿ ಹರಿಯಾಣದ ರಾಜ್ಯಾಧ್ಯಕ್ಷ BJP ಪಕ್ಷ ಪ್ಲಸ್ ಆಗ BJP ನಾಯಕ, ಈ ಪ್ರಕರಣ ನಡೆದ ನಂತರ BJPಯನ್ನು ಬಿಟ್ಟಿರುವಂತಹ ಗಾಯಕ ಜೈ ಭಗವಾನ್ ಅಲಿಯಾಸ್ ರಾಖಿ ಅನ್ನುವಂಥವರು ಆ ಹುಡುಗಿಯ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ, ರೇಪ್ ಮಾಡಿದ್ದಾರೆ, ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಆ ನಂತರ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದಾರಂತೆ. ಯುವತಿ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ವಿಡಿಯೋ ಮಾಡ್ಕೊಂಡಿದ್ದಾರಂತೆ. ಇದನ್ನು ಎಲ್ಲಾದರೂ ಹೊರಗಡೆ ಹೇಳಿದ್ರೆ, ಈ ರೇಪ್ ವಿಚಾರ ಎಲ್ಲಾದರೂ ಪ್ರಸ್ತಾಪ ಮಾಡಿದ್ರೆ ನಿನ್ನನ್ನು ಕೊಲೆ ಮಾಡ್ತೀವಿ ಅಂತ ಬೆದರಿಕೆಯನ್ನು ಹಾಕಿದಾರಂತೆ. ಇದು ನಡೆದಿದ್ದು ಯಾವಾಗ? ಜುಲೈ 3, 2023. ಅಲ್ಲಿಂದ ಅದು FIR ಆಗೋದಕ್ಕೆ ಡಿಸೆಂಬರ್ 13, 2025 ಆಗಬೇಕಾಯ್ತು. 24 1 ವರ್ಷ 5 ತಿಂಗಳು ಬೇಕಾಯಿತು. ಆ ಯುವತಿ ಬೆದರಿಕೆಯ ಕಾರಣಕ್ಕೆ ಒಂದಷ್ಟು ದಿನ ಬರಲಿಲ್ಲ. ಆ ನಂತರ ಬಂದರೂ ಸಹ ಕೇಸು ಆಗೋದಕ್ಕೆ 17 ತಿಂಗಳಾಗಿದೆ. 17 ತಿಂಗಳು. ಸರಿ, ಅದು FIR ಆಯ್ತಲ್ಲ, ಗ್ಯಾಂಗ್ ರೇಪ್ ಅಂತಲೇ ಆಗಿದೆಯಲ್ಲ, ಜೀವ ಬೆದರಿಕೆ ಅಂತಲೇ ಆಗಿದೆಯಲ್ಲ, ಅದರ ಬಗ್ಗೆ ಚಕಾರ ಎತ್ತಿಲ್ಲ ಯಾರು. FIR ಆಗಿ 1 ತಿಂಗಳಾಗಿದೆ. ಕೇಸ್ ಏನಾಯಿತು, ಇನ್ವೆಸ್ಟಿಗೇಷನ್ ಏನಾಯಿತು, ನೋ ಅರೆಸ್ಟ್, ಏನೂ ಆಗಿಲ್ಲ, ಸೈಲೆಂಟ್ ಆಗಿದ್ದಾರೆ. ದಿಢೀರಂತ ಈಗ ಅದು ಹೊರಗಡೆ ಬಂದಿದೆ. ಯಾಕೆ ಬಂದಿದೆ ಅಂದರೆ, ಈ ವ್ಯಕ್ತಿ ಮೋಹನ್ ಲಾಲ್ ಬಡೋಲಿ ಹರಿಯಾಣದ ರಾಜ್ಯಾಧ್ಯಕ್ಷ BJP ಪಕ್ಷ, ಆತನನ್ನು ದೆಹಲಿ ಚುನಾವಣೆಯಲ್ಲಿ ಬಹುಮುಖ್ಯ ಜವಾಬ್ದಾರಿಗಳನ್ನು ದೆಹಲಿ ಚುನಾವಣೆ ವಿಚಾರದಲ್ಲಿ ಕೊಡೋಕ್ಕೆ ಮುಂದಾಗಿದ್ದಾರೆ ಈಗ BJPಯವರು. ಆ ಹಿನ್ನೆಲೆಯಲ್ಲಿ ಈ ಕೇಸಿನ ವಿವರಗಳು ಆಚೆ ಬಂದ್ಬಿಟ್ಟಿದೆ. ಇಂತಹ ಆರೋಪ ಇರುವಂತಹ ವ್ಯಕ್ತಿ ದೆಹಲಿ BJPಗೆ ಮೆಂಟರ್ ಆಗಿ, ಮಾರ್ಗದರ್ಶಕರಾಗಿ ಕೆಲಸ ಮಾಡಬೇಕಾ ಅಂತ ಒಂದಷ್ಟು ರಾಜಕೀಯ ವಿರೋಧಿಗಳು ಹೊರಗೆ ತಂದಿರೋದು. ಕಾಂಗ್ರೆಸ್ ತಂದಿಲ್ಲ. ಹಿಮಾಚಲ ಪ್ರದೇಶದಲ್ಲಿ FIR ಆಗಿದೆ, ಹಿಮಾಚಲ ಪ್ರದೇಶದಲ್ಲಿ ಗ್ಯಾಂಗ್ ರೇಪ್ ಆಗಿದೆ, ಹಿಮಾಚಲ ಪ್ರದೇಶದಲ್ಲಿ ಕ್ರೌರ್ಯ ಆಗಿರೋದು ಕಾಂಗ್ರೆಸ್ ಸರ್ಕಾರ ಅಲ್ಲಿರೋದು. ಕಾಂಗ್ರೆಸ್ ಮಾತ್ರ ತುಟಿ ಬಿಚ್ಚಿಲ್ಲ. ಆಮ್ ಆದ್ಮಿ ಪಕ್ಷದ ಕೆಲವರು ಆರೋಪ ಮಾಡ್ತಿದ್ದಾರೆ, ಪ್ಲಸ್ BJPಯಲ್ಲೇ ಈ ವ್ಯಕ್ತಿಗೆ ಆಗದವರು ಒಂದಷ್ಟು ಜನ ಆರೋಪ ಮಾಡ್ತಿದ್ದಾರೆ ಅಷ್ಟೇ. ಆ FIR ಆಗಿರೋದ್ರ ಬಗ್ಗೆ ಆ ರೀತಿ ಹೊರಗಡೆ ಬಂತು ಸುದ್ದಿ. ಸೊ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಬಹುದು ಅನಿಸುತ್ತೆ. ರಾಜಕೀಯ ಪಕ್ಷ ಯಾವುದೇ ಆಗಿರಲಿ, BJP, ಕಾಂಗ್ರೆಸ್, ಆಮ್ ಆದ್ಮಿ ಪಕ್ಷ, ಜನತಾದಳ, JDU, DMK, ಯಾವ ಪಕ್ಷ ಆದರೂ ಸರಿ, ಅಲ್ಲಲ್ಲೇ ಅಡ್ಜಸ್ಟ್ಮೆಂಟ್ಗಳು ಸಿಕ್ಕಾಪಟ್ಟೆ ಇರ್ತವೆ. ಕರ್ನಾಟಕದಲ್ಲಿ ನೋಡಿ, ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ ಇದೆ.
ಯಾವ ಲೆಕ್ಕದಲ್ಲಿ ತನಿಖೆ ನಡೀತಾ ಇದೆ, ಬಂಧನದ ವಿಚಾರ ಇದೆಯಾ, ವಿಚಾರಣೆ ಇದೆಯಾ, ಎಂಥದ್ದು ಇಲ್ಲ. ಸಲೀಸಾಗಿ ಹೋಗ್ತಾ ಇದೆ, ಏನೂ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದೆ. ಅದೇ ರೀತಿ ಈ ಪ್ರಕರಣವನ್ನು ಸಹ ಆಲ್ಮೋಸ್ಟ್ ಮುಚ್ಚಿ ಹಾಕಿದರು. ಕಳೆದ ವಾರ ಛತ್ತೀಸ್ಗಢದಲ್ಲಿ BJP ಸರ್ಕಾರ ಇದೆ. ಕಾಂಗ್ರೆಸ್ ಬೆಂಬಲಿತ ಕಾಂಟ್ರಾಕ್ಟರ್ ಪತ್ರಕರ್ತರೊಬ್ಬರು ರೋಡ್ ಹಾಕಿರೋ ವಿಚಾರದಲ್ಲಿ ಅವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ, ಕಳಪೆ ಗುಣಮಟ್ಟ ಆಗಿದೆ ಅಂತ ವರದಿ ಮಾಡಿದ್ದಕ್ಕೆ ಆತನನ್ನು ಬರ್ಬರವಾಗಿ ಕೊಲೆ ಮಾಡಿಸ್ತಾನೆ. ಆ ಆರೋಪ ಕೇಳಿಬಂತು. ಕಾಂಗ್ರೆಸ್ ಚಕ್ರ ಎತ್ತಲಿಲ್ವೇ, ಮಾತಾಡಲಿಲ್ವೇ? ಯಾಕೆಂದರೆ ತಮ್ಮ ಪಕ್ಷದ ಬೆಂಬಲಿಗ. ಸರ್ಕಾರ ಯಾರ್ದಿದ್ದು ಇರೋದೀಗ ಛತ್ತೀಸ್ಗಢಲ್ಲಿ BJP ಸರ್ಕಾರ. ಅದು ಏನು ದೊಡ್ಡದಾಗಿ ಏನೂ ಮಾಡ್ತಿಲ್ಲ. ಅವನನ್ನು ಬಚಾವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ, ಕಾಂಟ್ರಾಕ್ಟರ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ BJP ಪಕ್ಷ. ಕಾಂಗ್ರೆಸ್ ಬೆಂಬಲಿತ ಕಾಂಟ್ರಾಕ್ಟರ್ನ ಕೊಲೆ ಕೇಸಿನಲ್ಲಿ BJP ಸರ್ಕಾರ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದೆ ಅಂತ ಆರೋಪಗಳು ಕೇಳಿಬರ್ತಾ ಇದೆ ಈಗ. ಇದು ನಮ್ಮ ದೇಶದ ಪರಿಸ್ಥಿತಿ. ಅದೇ ರೀತಿ ಶಿಮ್ಲಾದಲ್ಲಿ, ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ 1.5 ವರ್ಷದ ಹಿಂದೆ ಗ್ಯಾಂಗ್ ರೇಪ್ ಆಗುತ್ತೆ, ಜೀವ ಬೆದರಿಕೆ ಪ್ರಕರಣ ಅಲ್ಲಿ ಆ ಘಟನೆ ನಡೆಯುತ್ತೆ. ಕಾಂಗ್ರೆಸ್ ಸರ್ಕಾರ ಅಲ್ಲಿರೋದು, BJP ರಾಜ್ಯಾಧ್ಯಕ್ಷ ಆರೋಪಿ. ಅದಾಗಿದ್ದು 17 ತಿಂಗಳ ನಂತರ FIR ಆಗುತ್ತೆ. FIR ಆಗಿ 1 ತಿಂಗಳಾದರೂ ಏನೂ ಕ್ರಮ ಆಗೋದಿಲ್ಲ, ಸುದ್ದಿನೇ ಹೊರಗೆ ಬರೋದಿಲ್ಲ. ಹಾತ್ ಮೇ ಹಾತ್ ಅಂತಾರಲ್ಲ, ಒಬ್ಬರಿಗೊಬ್ಬರು ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ ಅನಿಸುತ್ತೆ ಕೆಲವು ಹಲ್ಕಟ್ಟು ವಿಚಾರಗಳಲ್ಲಿ ರಾಜಕೀಯ ಪಕ್ಷಗಳು. ಅದಕ್ಕೆ ಇನ್ನೊಂದು ಸ್ಪಷ್ಟ ಉದಾಹರಣೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.